ಇವತ್ತು ಆಷಾಢ ಶುಕ್ರವಾರ ಮೈಸೂರು ಚಾಮುಂಡಿ ದೇವಿಯ ಒಂದು ದರ್ಶನ ತಗೊಂಡು ಇವತ್ತು ಶ್ರೀರಂಗಪಟ್ಟಣದಲ್ಲಿ ಕ್ಷಣಾಂಬ ದೇವಿ ಮತ್ತು ಹನುಮಾನ್ ದೇವಸ್ಥಾನದ ಒಂದು ದರ್ಶನ ತಗೊಂಡು ರಾಜ್ಯಕ್ಕೆ ಒಳ್ಳೆಯದಾಗಲಿ, ಮಳೆ ಬೆಳೆ ಎಲ್ಲನೂ ಒಳ್ಳೆಯ ರೀತಿ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿಕ್ಕೆ ಬಂದಿದ್ದೀವಿ. ಅದೇ ರೀತಿ ನಮ್ಮ ಹಿಂದೂ ಕಾರ್ಯಕರ್ತರ ಮನೆಗೆ ಭೇಟಿ ಕೊಟ್ಟು ಅಲ್ಲಿ ಊಟ ಮಾಡಿ ರಾಜ್ಯದಲ್ಲಿ ಹಿಂದೂಗಳ ಕಾರ್ಯಕರ್ತರ ಒಂದು ಸಮಸ್ಯೆಗಳು ಮತ್ತು ಇವತ್ತು ಹಿಂದೂ ವಿರೋಧಿ ನೀತಿಯನ್ನು ಈ ರಾಜ್ಯದಲ್ಲಿ ನಡೀತಾ ಇದೆ, ಅದರ ಬಗ್ಗೆ ಕಾರ್ಯಕರ್ತರ ಜೊತೆಗೆ ಚರ್ಚೆ ಮಾಡಲಿಕ್ಕೆ ನಾನು ಬಂದಿದ್ದೆ. ಇಡೀ ಎಲ್ಲ ಭಕ್ತರ ಒಂದು ಆಸೆ ಅದೇ ಇದೆ. ಇದು ನ್ಯಾಯಾಲಯದ ಒಂದು ಕಟ್ಟಕಟ್ಟೆಯಲ್ಲಿ ಇರೋದರಿಂದ ಆದಷ್ಟು ನ್ಯಾಯಾಲಯಗಳು ಸಹ ಶೀಘ್ರವಾಗಿ ತೀರ್ಪನ್ನು ಕೊಟ್ಟು, ಈಗ ನೋಡಿ ಮಥುರಾ ಕಾಶಿಗಳಲ್ಲಿ ಸಹ ಸಾಕಷ್ಟು ಮೋದಿಯವರು ಬಂದ ಮೇಲೆ ಒಂದು ರೀತಿ ಜಾಗೃತಿ ಆಗಿದೆ ದೇಶದಲ್ಲಿ. ಇವತ್ತು ಸಾಕಷ್ಟು ಅಲ್ಲಿ ಕುರುಹುಗಳಿದ್ದಾವೆ. ಅದು ದೇವಸ್ಥಾನ ಇತ್ತು ಅನ್ನೋದಕ್ಕೆ ನಮ್ಮ ಹೋರಾಟಗಾರರು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಅಲ್ಲಿ ಸಾಕಷ್ಟು ದೇವಸ್ಥಾನ ಅಲ್ಲಿ ಇತ್ತು ಅನ್ನೋಂಥದ್ದು ಕುರುಹುಗಳಿರೋದ್ರಿಂದ ಅದಕ್ಕೇನು ವಿಶೇಷವಾದಂಥ ಏನು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವ್ರು ಏನು ಬಂದು ಉತ್ಖನನ ಮಾಡಿ ಅಯೋಧ್ಯೆ ರಾಮ ಮಂದಿರದಲ್ಲಿ ಎಲ್ಲ ಮುಚ್ಚಿ ಹೋಗಿತ್ತು. ಅದರ ಆದಮೇಲೆ ಅಲ್ಲೂ ಸಾಕಷ್ಟು ಕುರುಹುಗಳು ಸಿಕ್ಕು. ಆದರೆ ಇದು ಕಣ್ಣಿಗೆ ಕಾಣಿಸ್ತಿದೆ ಇವೆಲ್ಲ ಕುರುಹುಗಳು. ಅದರ ಆಧಾರದ ಮೇಲೆ ಆದಷ್ಟು ಶೀಘ್ರದಲ್ಲಿ ಇವತ್ತು ಹಿಂದೂಗಳು ಎಷ್ಟೇ ಸಮಾಧಾನದಿಂದಿದ್ದರೂ, ಎಷ್ಟೇ ನಾವು ಜಾತ್ಯತೀತರಾದರೂ ಗಣೇಶನ ಮೇಲೆ ಕಲ್ಲುಗಿತಾರೆ. ನಾವೆಲ್ಲ ಹಳೇದು ಮರಿಬೇಕು, ಎಲ್ಲರೂ ಒಂದಾಗಿರಬೇಕು ಅಂತೇಳಿ ನಾನು ಜಾತ್ಯತೀತ ಡೊಂಗಿ ಜಾತ್ಯತೀತರು ಹೇಳ್ತಾರಲ್ಲ, ಹಾಗಾದರೆ ಗಣಪತಿ ಮೇಲೆ ಮದ್ದೂರಿನಲ್ಲಿ ಕಲ್ಲು ಯಾಕೆ ಹೋಗಿದ್ರು, ನಾಗಮಂಗಲದಲ್ಲಿ ಪೆಟ್ರೋಲ್ ಬಾಂಬ್ ಯಾಕೆ ಹಾಕಿದ್ರು, ಏನೋ ಯಾವ ಹಿಂದೂಗಳು ಏನೋ ಅವ್ರು ತೊಂದರೆ ಕೊಡೋಂಥದ್ದು ಏನೂ ಮಾಡಿರಲಿಲ್ಲ. ಆದರೆ ಅವರು ಈ ದೇಶದಲ್ಲಿ ನೆಮ್ಮದಿಯಿಂದ ಶಾಂತಿಯಿಂದ ಇರಬೇಕನ್ನೋಂಥ ಮನಸ್ಥಿತಿ ಇಲ್ಲ. ಇವತ್ತು ನಾವೆಲ್ಲ ಈ ದೇಶದ ಜನ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಸ್ಮರಣೆ ಮಾಡ್ಕೋಬೇಕು. ಅವ್ರು 1942ರಲ್ಲೇ ಈ ದೇಶದ ಏನು 2 ಭಾಗ ಮಾಡಬೇಕಂತೇಳಿ ಗಾಂಧಿ ಮತ್ತು ನೆಹರು ಕುತಂತ್ರ ಏನು ಮಾಡಿದ್ರು, ಅವಾಗನೇ ಒಂದು ಮಾತು ಅವರು ಒಂದು ಪಾರ್ಟಿಷನ್ ಆಫ್ ಪಾಕಿಸ್ತಾನ ತಗೊಂಡು ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಪುಸ್ತಕ ಬರೆದಿದ್ದಾರೆ. ಅವ್ರು ಈ ದೇಶದ ದಲಿತರಿಗೆ, ಹಿಂದೂಗಳಿಗೆ ಎಲ್ಲರಿಗೂ ಒಂದು ಏನು ಕರೆ ಕೊಟ್ಟಾರಂದರೆ, ಭಾರತ ವಿಭಜನೆ ಆಗಬೇಕಾದ್ರೆ ಇಲ್ಲಿರುವಂಥ ಕೊನೆಯ ಮುಸಲ್ಮಾನ ಪಾಕಿಸ್ತಾನಕ್ಕೆ ಹೋಗಬೇಕು, ಪಾಕಿಸ್ತಾನದ ಭಾಗದಲ್ಲಿರುವಂಥ ಕೊನೆಯ ಹಿಂದೂ ಭಾರತಕ್ಕೆ ಬರಬೇಕು. ಯಾಕನ್ನೋಂಥದ್ದು ಅಂಬೇಡ್ಕರ್ ಅವ್ರು ಭಾಳ ಸ್ಪಷ್ಟ ಹೇಳ್ತಾರೆ. ಎಲ್ಲಿವರೆಗೆ ಭಾರತದಲ್ಲಿ ಮುಸಲ್ಮಾನರು ಇರ್ತಾರೋ ಆ ದೇಶದಲ್ಲಿ ಶಾಂತಿ ನೆಮ್ಮದಿ ಇರುವುದಿಲ್ಲ. ಅವರು ಎಂದೂ ಮತ್ತೊಂದು ಧರ್ಮದವ್ರನ್ನ ಸಹೋದರವನ್ನು ನೋಡುವುದಿಲ್ಲ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಅಂಬೇಡ್ಕರ್ ಅವರು 1942ರಲ್ಲಿ ಬರೆದಂಥ ದ ಪಾರ್ಟಿಷನ್ ಆಫ್ ಪಾಕಿಸ್ತಾನ್ ಅನ್ನೋ ಪುಸ್ತಕ ಇವತ್ತಿನ ಪರಿಸ್ಥಿತಿ ಭಾರತದ ನೋಡಿದ್ರೆ ಅವ್ರು ಎಷ್ಟು 100ಕ್ಕೆ 100 ಸತ್ಯ ಹೇಳಿದ್ರು ಅನ್ನೋಂಥದ್ದು ಇವತ್ತು ತಿಳ್ಕೋಬೇಕು.